ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಬೀದಿಗೆ ಬಿತ್ತು ಕಾಂಗ್ರೆಸ್ ಒಳ ಜಗಳ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಬೀದಿಗೆ ಬಿತ್ತು ಕಾಂಗ್ರೆಸ್ನ ಒಳ ಜಗಳ. ಟಿಕೆಟ್ಗಾಗಿ ಎಚ್.ವೈ. ಮೇಟಿ ಕುಟುಂಬದಲ್ಲೇ ತಿಕ್ಕಾಟ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದು ಆಪ್ತನ ವಿರುದ್ಧ ತಿರುಗಿ ಬಿದ್ದ ಮೇಟಿ ಪುತ್ರಿ. ಹೊಳಬಸು ಶೆಟ್ಟರ್ ವಿರುದ್ಧ ತಿರುಗಿ ಬಿದ್ದ ಮಹಾದೇವಿ ಮೇಟಿ. ಸಿಎಂ ಆಪ್ತನ ವಿರುದ್ಧ ಮಹಾದೇವಿ ತಿರುಗಿ ಬೀಳಲು ಕಾರಣ ಏನು ಹಾಗಾದ್ರೆ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಬೀದಿಗೆ ಬಿತ್ತು ಕಾಂಗ್ರೆಸ್ನ ಒಳ ಜಗಳ. ಟಿಕೆಟ್ಗಾಗಿ ಎಚ್.ವೈ. ಮೇಟಿ ಕುಟುಂಬದಲ್ಲೇ ತಿಕ್ಕಾಟ ನಡೀತಾ ಇದೆ. ಸಿಎಂ ಸಿದ್ದು ಆಪ್ತನ ವಿರುದ್ಧ ಮೇಟಿ ಪುತ್ರಿ ತಿರುಗಿ ಬಿದ್ದಿದ್ದಾರೆ. ಹೊಳಬಸು ಶೆಟ್ಟರ್ ವಿರುದ್ಧ ತಿರುಗಿ ಬಿದ್ದ ಮಹಾದೇವಿ ಮೇಟಿ. ಸಿಎಂ ಆಪ್ತನ ವಿರುದ್ಧ ಮಹಾದೇವಿ ತಿರುಗಿ ಬೀಳಲು ಕಾರಣ ಏನೇನು ಹಾಗಾದ್ರೆ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇದು. ಸದ್ಯಕ್ಕೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಕಾಂಗ್ರೆಸ್ನವರು ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಬಿಜೆಪಿಯವರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗ ಮತ್ತೆ ಕಾಂಗ್ರೆಸ್ನ ಈ ಒಂದು ಒಳ ಜಗಳ ಮತ್ತೆ ಬೀದಿಗೆ ಬಿದ್ದಿದೆ. ಯಾಕೆಂತಂದ್ರೆ ಎಚ್.ವೈ. ಮೇಟಿ ಅವರ ಕುಟುಂಬಕ್ಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ನೀಡೋದು ಕನ್ಫರ್ಮ್ ಆಗಿದೆ. ಯಾಕೆಂತಂದ್ರೆ ಎಚ್.ವೈ. ಮೇಟಿ ಅವರು ನಿಧನರಾದ ಕಾರಣ ಆ ಒಂದು ಸ್ಥಾನ ತೆರವಾಗಿತ್ತು ಬಾಗಲಕೋಟೆಯಲ್ಲಿ. ಹಾಗಾಗಿ ಆ ಒಂದು ಸ್ಥಾನಕ್ಕಾಗಿ ಈಗ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಯಾವುದೇ ಒಂದು ಸ್ಥಾನ ತೆರವಾದ್ರೂ ಕೂಡ ಆ ಒಂದು ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ಎಲೆಕ್ಷನ್ ಅನ್ನ ಮಾಡಲೇಬೇಕಾಗುತ್ತೆ. ಅದರ ಬೆನ್ನಲ್ಲೇ ಈಗ ಎಲೆಕ್ಷನ್ಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಎಚ್.ವೈ. ಮೇಟಿ ಕುಟುಂಬದಲ್ಲಿ ಈಗ ತಿಕ್ಕಾಟ ಜೋರಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ಈಗ ಕಗ್ಗಂಟಾಗಿದೆ. ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅನ್ನೋದೇ ಈಗ ಒಂದು ದೊಡ್ಡ ಸವಾಲಾಗಿದೆ. ಅಂತೂ ಇಂತೂ ಏನ್ ಕಾಂಗ್ರೆಸ್ನ ಒಳ ಜಗಳ ನಡೀತಾ ಇತ್ತು, ಆ ಒಂದು ಒಳ ಜಗಳ ಈಗ ಬೀದಿಗೆ ಬಂದಿದೆ. ಮಹಾದೇವಿ ಮೇಟಿ ಸಿಟ್ಟಿಗೆ ಅಸಲಿ ಕಾರಣ ರಿವೀಲ್. ಕಾಂಗ್ರೆಸ್ ಟಿಕೆಟ್ ಬಯಸಿರುವ ಮಹಾದೇವಿ ಮೇಟಿ. ರಾಜಕೀಯ ಅಂಗಳದಲ್ಲಿ ಮಹಾದೇವಿ ಮೇಟಿ ದಿಢೀರಂತ ಸದ್ದು ಮಾಡ್ತಾ ಇದ್ದಾರೆ. ಮೊದಲು ರಾಜಕೀಯದಲ್ಲಿ ಮೂಗು ತೂರಿಸಿರಲಿಲ್ಲ ಮಹಾದೇವಿ ಅವರು. ಅಪ್ಪನ ಅನುಪಸ್ಥಿತಿಯಲ್ಲಿ ಟಿಕೆಟ್ ಬಯಸಿರುವ ಮಹಾದೇವಿ. ಆದ್ರೆ ಈಗ ಆಲ್ರೆಡಿ ಟಿಕೆಟ್ ಬಯಸಿರುವ ಇತರೆ ಮಕ್ಕಳು ಕೂಡ ಇದ್ದಾರೆ. ಬಾಯಕ್ಕ, ಉಮೇಶ್, ಮಲ್ಲಿಕಾರ್ಜುನ್ ಸಹ ಆಕಾಂಕ್ಷಿಗಳಾಗಿದ್ದಾರೆ. ಈ ಪೈಕಿ ಉಮೇಶ್ ಪರ ಹೊಳಬಸು ಶೆಟ್ಟರ್ ಅವರು ನಿಂತಿದ್ದಾರೆ. ಹೊಳಬಸು ಶೆಟ್ಟರ್ ಹೇಳಿದವರಿಗೆ ಟಿಕೆಟ್ ಸಿಗೋ ಚಾನ್ಸಸ್ ಕೂಡ ಇದೆ. ಹೀಗಾಗಿಯೇ ಹೊಳಬಸು ಶೆಟ್ಟರ್ ವಿರುದ್ಧ ಮಹಾದೇವಿ ಅವರು ಸಮರವನ್ನ ಸಾರ್ತಾ ಇದ್ದಾರೆ. ಕಾಂಗ್ರೆಸ್ ಟಿಕೆಟ್ ಫೈಟ್ ನಲ್ಲಿ ಮೇಲುಗೈ ಸಾಧಿಸೋದ್ಯಾರು ಹಾಗಾದ್ರೆ? ತೀವ್ರ ಕುತೂಹಲ ಮೂಡಿಸ್ತಾ ಇರುವ ಮೇಟಿ ಕುಟುಂಬ ರಾಜಕೀಯ. ಮಹಾದೇವಿ ಮೇಟಿ ಸಿಟ್ಟಿಗೆ ಅಸಲಿ ಕಾರಣ ರಿವೀಲ್ ಆಗಿದೆ. ಕಾಂಗ್ರೆಸ್ ಟಿಕೆಟ್ ಬಯಸಿರುವ ಮಹಾದೇವಿ ಮೇಟಿ ಅವರು ಇನ್ನು ರಾಜಕೀಯ ಅಂಗಳದಲ್ಲಿ ಮಹಾದೇವಿ ಮೇಟಿ ಅವರು ದಿಢೀರಂತ ಸದ್ದು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಒಂದು ರಾಜಕೀಯದಲ್ಲಿ ಮೊದಲಿನಿಂದಲೂ ಕೂಡ ಅವರು ಮೂಗು ತೂರಿಸ್ತಾ ಇರಲಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಅಪ್ಪನ ಅನುಪಸ್ಥಿತಿಯಲ್ಲಿ ಈಗ ಟಿಕೆಟ್ ಅನ್ನ ಮಹಾದೇವಿ ಅವರು ಬಯಸ್ತಾ ಇದ್ದಾರೆ. ಆದ್ರೆ ಈಗ ಆಲ್ರೆಡಿ ಟಿಕೆಟ್ ಅನ್ನ ಬಯಸಿದ್ದಾರೆ ಇತರೆ ಮಕ್ಕಳು. ಬಾಯಕ್ಕ ಆಗಿರಬಹುದು, ಉಮೇಶ್ ಅವರಾಗಿರಬಹುದು, ಮಲ್ಲಿಕಾರ್ಜುನ್ ಅವರಾಗಿರಬಹುದು. ಸದ್ಯಕ್ಕೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಈ ಪೈಕಿ ಉಮೇಶ್ ಪರ ಹೊಳಬಸು ಶೆಟ್ಟರ್ ಅವರು ನಿಂತಿದ್ದಾರೆ. ಹೊಳಬಸು ಶೆಟ್ಟರ್ ಹೇಳಿದವರಿಗೆ ಈ ಒಂದು ಟಿಕೆಟ್ ಸಿಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹೊಳಬಸು ಶೆಟ್ಟರ್ ವಿರುದ್ಧ ಅವರಿಗೆ ಬಹಳ ಒಂದು ಕೋಪ ಕೂಡ ಇದೆ. ಹಾಗಾಗಿ ಈ ಒಂದು ಕುಟುಂಬ ರಾಜಕಾರಣ ಈಗ ಬಹಳ ಸದ್ದು ಮಾಡ್ತಾ ಇದೆ. ಮೇಟಿಯವರ ತೆರವಾದಂತಹ ಸ್ಥಾನಕ್ಕಾಗಿ ಚುನಾವಣೆಯನ್ನ ಮಾಡಲಾಗ್ತಾರೆ. ಒಂದು ಬೈ ಎಲೆಕ್ಷನ್ಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ಗೆ ಬಹುದೊಡ್ಡ ಕಂಗಟ್ಟಾಗಿದೆ. ಯಾರಿಗೆ ಟಿಕೆಟ್ ಕೊಡಬೇಕನ್ನೋ ಗೊಂದಲದಲ್ಲಿದ್ದಾರೆ. ನೀವು ಗಮನಿಸ್ತಾ ಇದ್ದಾರೆ, ಈ ಒಂದು ಪೋಸ್ಟರ್ಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಂದ್ರೆ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಹೊಳಬಸು ವಿರುದ್ಧ ಮಹಾದೇವಿ ಅವರ ಆರೋಪ ಏನು ಅಂತ ನಾವು ನೋಡ್ತಾ ಹೋದ್ರೆ, ಹೊಳಬಸು ಶೆಟ್ಟರ್ ಸಿಎಂಗೂ ಆಪ್ತ, ಎಚ್.ವೈ. ಮೇಟಿಗೂ ಕೂಡ ಆಪ್ತರಾಗಿದ್ದಾರೆ. ಇನ್ನು ಮುಂದೆ ಗುಳೇದಗುಡ್ಡ ವ್ಯಕ್ತಿಯ ಹಸ್ತಕ್ಷೇಪ ಇಲ್ಲದಂತೆ ಮಾಡ್ತೇನೆ. ಎಚ್.ವೈ. ಮೇಟಿ ನಾಮ್ಕೆ ವಾಸ್ತೆ ಶಾಸಕರಾಗಿದ್ದಾರೆ ಅಷ್ಟೇ. ಇನ್ನು ಹೊಳಬಸು ಶೆಟ್ಟರ್ ಸಿಎಂಗೂ ಆಪ್ತ, ಎಚ್.ವೈ. ಮೇಟಿಗೂ ಕೂಡ ಆಪ್ತರಾಗಿದ್ದಾರೆ. ಶೆಟ್ಟರ್ ನಿಯಂತ್ರಣದಲ್ಲಿದೆ ಈ ಒಂದು ಬಾಗಲಕೋಟೆ ಕ್ಷೇತ್ರ. ಇನ್ನು ಪ್ರಾಮಾಣಿಕತೆಯಿಂದ ಅಭಿವೃದ್ಧಿ ಮಾಡ್ತೇನೆ ಅಂತ ಮಹಾದೇವಿ ಅವರು ಪೋಸ್ಟ್ ಹಾಕಿದ್ದಾರೆ. ಆ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ನು ಹೊಳಬಸು ಶೆಟ್ಟರ್ ಸಿಎಂಗೂ ಆಪ್ತರಾಗಿದ್ದಾರೆ, ಎಚ್.ವೈ. ಮೇಟಿಗೂ ಕೂಡ ಆಪ್ತರಾಗಿದ್ದಾರೆ.
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ. ಸದ್ಯಕ್ಕೆ ಈ ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಯಾಕೆಂತಂದ್ರೆ ಈಗ HY ಮೇಟಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಕನ್ಫರ್ಮ್ ಕೂಡ ಆಗಿದೆ ಕಾಂಗ್ರೆಸ್ನಿಂದ. ಆದ್ರೆ ಅವರ ಕುಟುಂಬದಲ್ಲಿ ಯಾರಿಗೆ ಕೊಡಬೇಕು ಅನ್ನೋ ಕಗ್ಗಂಟು ಕಾಂಗ್ರೆಸ್ನಲ್ಲಿದೆ. ಈ ಒಂದು ಕಗ್ಗಂಟನ್ನ ಯಾವ ರೀತಿ ಬಿಡಿಸ್ಕೊಳ್ತಾರೆ ಕಾಂಗ್ರೆಸ್ನವರು? ಸಾಹಿತ್ಯ ಏನು ಅಂದ್ರೆ ಈಗ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂಗ ಏನು ಒಂದು ಕಾವು ಏರ್ತಾ ಇದೆ. ದಿನದಿಂದ ದಿನಕ್ಕೆ ಇದೊಂದು ರಂಗೇರ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಒಂದು ಪೋಸ್ಟ್ ಮಾಡುವ ಮೂಲಕ ಮೇಟಿ ಅವರ ಕುಟುಂಬದವರು ತಮ್ಮದೇ ಆದಂತ ಒಂದು ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸ್ಪರ್ಧೆಗೆ ಇಳಿದಂತೆ ಮಾಡ್ತಿದ್ದಾನೆ. ಒಟ್ಟು ಏನು ಮೇಟಿ ಅವರಿಗೆ 4 ಏನು ಮಕ್ಕಳಿದ್ದಾರೆ. ಆ 4 ಸಹ ಒಂದು ತಮ್ಮಲ್ಲೇ ಪೈಪೋಟಿ ಮಾಡ್ತಿದ್ದಾರೆ. ಅಂದ್ರೆ ನನಗೆ ಕೊಡಿ ಅಂತ ಟಿಕೆಟ್ ಅಂತ ಹೇಳುವ ಮೂಲಕ ಮುಖಂಡರಿಗೆ ಮತ್ತು ಸಾಮಾಜಿಕ ಜಾಲದಲ್ಲಿ ತಮ್ಮದೇ ಆದಂತ ಪ್ರಚಾರ ಮಾಡುವ ಮೂಲಕ ಅವರು ತಮ್ಮದೇ ಆದಂತ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಏನು ಅವರು ರಾಜಕೀಯವಾಗಿ ಮುನ್ನುಗ್ಗುತ್ತಾರೆ ಅಂತ ಹೇಳ್ಬೋದು. ಈ ಮಧ್ಯೆ ಏನಂದ್ರೆ ಈ ಹೊಳಬಸವ ಶೆಟ್ಟರನ್ನವರು ಅವರು ಗುಳೇದಗುಡ್ಡ ಒಂದು ಪಟ್ಟಣದಲ್ಲಿ ಇರ್ತಾರೆ. ಅವರು ಏನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಆಪ್ತರಿದ್ದಾರೆ ಮತ್ತು HY ಮೇಟಿ ಅವರಿಗೂ ಆಪ್ತರಿದ್ರು. ಹೀಗಾಗಿ ಮೇಟಿ ಅವರು ಶಾಸಕರಿದ್ದ ಸಂದರ್ಭದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ಅವರೇ ನೋಡ್ಕೊಂತಿದ್ರು. ಮತ್ತು ಈ BTD ಅಂದ್ರೆ ಇಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಆ ಪ್ರಾಧಿಕಾರಕ್ಕೆ ಅಧ್ಯಕ್ಷರು HY ಮೇಟಿ ಇದ್ರು ಸಹ ಇವ್ರದೇ ಎಲ್ಲ ಒಂದ್ ಸ್ವಲ್ಪ ಕೆಲಸ ಕಾರ್ಯಗಳು ಆಗ್ತಾ ಇತ್ತು. ಇವ್ರು ಹೇಳಿದ್ರೆ ಯಾವೆಲ್ಲ ಕೆಲಸ ಆಗ್ತಿದ್ದು, ಇವ್ರು ಹೇಳಿದ ಅಧಿಕಾರಿಗಳನ್ನು ತರುವಂತ ಕೆಲಸ ಆಗ್ತಿತ್ತು. ಹೀಗಾಗಿ ಇದಕ್ಕೆ ಏನೋ ಮೇಟಿ ಕುಟುಂಬದವರಿಗೆ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಗುಳೇದಗುಡ್ಡ ಇರುವಂತಹ ವ್ಯಕ್ತಿಯ ಮೇಲೆ ದೂರ ಇಟ್ಟು ನಾವು ಪಕ್ಷ ಸಂಘಟನೆ ಜೊತೆಗೆ ಏನು ನಮ್ಮ ತಂದೆಯವರು ಮಾಡಿದ್ದಾರೆ ಕೆಲಸ ಕಾರ್ಯಗಳನ್ನು ಅದನ್ನು ನಾನು ಪ್ರಾಮಾಣಿಕವಾಗಿ ಮುಂದುವರಿಸಿಕೊಂಡು ಹೋಗ್ತೇನೆ. ಬೇರೆ ವ್ಯಕ್ತಿ ಇಲ್ಲಾರ್ದೆ ನಾನೇ ಸ್ವತಃ ನಿಂತು ಎಲ್ಲ ಕೆಲಸ ಕಾರ್ಯಗಳು ಮಾಡುವ ಮೂಲಕ ಇದೊಂದು ಬದಲಾವಣೆ ತರುವ ನಿಟ್ಟಿನಲ್ಲಿ ಬಾಗಲಕೋಟೆ ಒಂದು ಅಭಿವೃದ್ಧಿ ಮಾಡುವುದಕ್ಕೆ ಹೆಚ್ಚು ಒತ್ತು ನೀಡುತ್ತಾರೆ ಎಂಬುವಂತ ಪೋಸ್ಟರ್ ಗಳನ್ನು ಮಹಾದೇವಿ ಮೇಟಿ ಎಂಬುವರ ಅವರು ಪೋಸ್ಟ್ ಮಾಡ್ತಿದ್ದಾರೆ. ಹೀಗಾಗಿ ಇದೊಂದು ಚರ್ಚೆಗೆ ಗ್ರಾಸ ವಿಷಯ ಆಗಿದೆ. ಜೊತೆಗೆ ಕಾಂಗ್ರೆಸ್ ಮುಖಂಡರಿಗೂ ಸಹ ಇದೊಂದು ತಲೆನೋವಾಗಿದೆ. ಯಾಕಂದ್ರೆ 4 ಮಕ್ಕಳಿಗೂ ಸಹ ಯಾರಿಗೆ ಟಿಕೆಟ್ ಕೊಡಬೇಕೆಂಬುದು ಚರ್ಚೆ ಆಗುವ ಹಿನ್ನೆಲೆಯಲ್ಲಿ ಈಗ ಇದೊಂದು ಹೊಸದಾಗಿ ಟ್ವಿಸ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊಳಬಸವ ಶೆಟ್ಟರ್ ವಿರುದ್ಧ ಕೆಲವು ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆದ್ರೆ ಹೊಳಬಸವ ಶೆಟ್ಟರ್ ಅವರು ಏನು ಈ ಉಮೇಶ್ ಮೇಟಿ ಅಂತ ಇದ್ದಾರೆ, ಉಮೇಶ್ ಮೇಟಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ರು. ಆದ್ರೆ ಅದರ ವಿರುದ್ಧ ಈಗ ಮಹಾದೇವ್ ಮೇಟಿ ಇರ್ಬೋದು ಮತ್ತೆ ಬಾಯಕ್ಕ ಮೇಟಿ ಇರ್ಬೋದು, ಇನ್ನೊಬ್ರು ಮಲ್ಲಿಕಾರ್ಜುನ್ ಮೇಟಿ ಅಂತ ಕೂತರಿದ್ದಾರೆ. ಅವರು ಏನೋ ಒಗ್ಗಟ್ಟಾಗಿ ಈ ಹೊಳಬಸವ ಶೆಟ್ಟರ್ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಹೈಕಮಾಂಡ್ ಗೆ ತಲುಪುವಂತ ಚಿಂತನೆ ಮಾಡ್ತಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಈ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈ ತರ ಮಾಡ್ತಾ ಇದ್ದಾರೆ. ಆದ್ರೆ ಒಟ್ಟಾರೆ ಇದು ಯಾರಿಗೆ ಸಿಗುತ್ತೆ ಏನೆಂಬುದು ಮಾತ್ರ ಒಂದು ಚರ್ಚೆ ವಿಷಯ ಆಗಿದೆ. ಸಾರ್ವಜನಿಕ ವಲಯದಲ್ಲಿ ಇದೊಂದು ಕುತೂಹಲ ಆಗಿದೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.